ಸೊ ಸದ್ಯಕ್ಕೆ ನೀವೆಲ್ಲ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಮತ್ತೆ ಯಶಸ್ವಿನ ನಡುವೆ ಕಾಂಟ್ರವರ್ಸಿ ನಡೀತಾ ಇದೆ. ಯಾಕಂದ್ರೆ ಗಿಲ್ಲಿನ ಅವತ್ತಿನ ದಿವಸ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನಾನು ಎಲ್ಲೋ ಒಂದ್ ಕಡೆ ಅವ್ನ್ ಮಾತಾಡೋದಕ್ ನಾನು ಅವಕಾಶ ಕೊಡದೆ ಹೋಗಿದ್ರೆ ಅವನಲ್ಲಿರೋ ಒಂದ್ ಟ್ಯಾಲೆಂಟ್ ಮುಚ್ಚೋಗ್ತಾ ಇತ್ತು. ಸೊ ಇವಾಗ ನೀವೆಲ್ಲ ನೋಡಿದ್ರಲ್ಲ ಯಶಸ್ವಿನಿ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಈ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಕ್ಕೆ ಮೇನ್ ರೀಸನ್ ಏನ್ ಗೊತ್ತಾ? ಸೊ ಯಶಸ್ವಿನಿ ಮತ್ತೆ ಗಿಲ್ಲಿ ಅವರು ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಇಬ್ರು ಕೂಡ ಜೋಡಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಇಬ್ರು ತಮ್ಮ ಟ್ಯಾಲೆಂಟ್ ಇಂದ ಎಲ್ಲ ಆಡಿಯನ್ಸ್ ಮನಸ್ಸನ್ನ ಸೆಳೆತಾರೆ ಮತ್ತೆ ಜಡ್ಜಸ್ ಮನಸ್ಸನ್ನ ಸೆಳೆತಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ ಏನಪ್ಪಾ ಅಂತಂದ್ರೆ ಗಿಲ್ಲಿ ಅವರು ಎಲ್ಲರ ಫೇವರೇಟ್ ಆಗಿರ್ತಾರೆ. ಯಾಕಪ್ಪ ಅಂದ್ರೆ ಯಾವ ವ್ಯಕ್ತಿ ಹತ್ರ ಟ್ಯಾಲೆಂಟ್ ಇರುತ್ತೋ ಆ ವ್ಯಕ್ತಿ ತುಂಬಾನೇ ಕಾಣಿಸ್ಕೊತಾನೆ. ಆ ಕಾರಣಕ್ಕೆ ಗಿಲ್ಲಿ ಆಡಿಯನ್ಸ್ ಮತ್ತೆ ಜಡ್ಜಸ್ ಗೆ ತುಂಬಾ ಫೇವರೇಟ್ ಆದ್ರು. ಯಶಸ್ವಿನಿ ಅವರು ಕೂಡ ತಮ್ಮ ಟ್ಯಾಲೆಂಟ್ ಇಂದ ಸ್ವಲ್ಪ ಗ್ರೋ ಆಗ್ತಾ ಇದ್ರು. ಆದ್ರೆ ಗಿಲ್ಲಿ ಅವರು ಮಾತ್ರ ಒಂದ್ ಸೈಡ್ ಡಾಮಿನೇಟ್ ಮಾಡ್ತಿದ್ರು. ಸೊ ಆ ಕಾರಣಕ್ಕೆ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಗಿಲ್ಲಿನೇ ಎಲ್ಲರ ಫೇವರೇಟ್ ಆಗಿದ್ದ. ಸೊ ಆ ಶೋ ನಲ್ಲಿ ಹಂಗೋ ಹಿಂಗ ಆದ್ಮೇಲೆ ಇವಾಗ ರೀಸೆಂಟ್ ಆಗಿ ಏನಪ್ಪಾ ಅಂತಂದ್ರೆ ಗಿಲ್ಲಿ ಅವರು ಬಿಗ್ ಬಾಸ್ ನಲ್ಲಿ ಹೋಗ್ಬಿಟ್ಟು ಎಲ್ಲ ಆಡಿಯನ್ಸ್ ಮನಸ್ಸನ್ನ ಗೆದ್ದು ಕೋಟಿಗಟ್ಟಲೆ ಓಟ್ಗಳನ್ನ ತಗೊಂಡು ಇವಾಗ ವಿನ್ ಆಗಿ ಬಂದಿದ್ದಾರೆ. ಆ ಕಾರಣಕ್ಕೆ ಏನಪ್ಪಾ ಅಂತಂದ್ರೆ ನಾನು ಗಿಲ್ಲಿ ಬಗ್ಗೆ ಏನಾದ್ರು ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಂತ ಹೇಳಿ ಬಂದ್ಬಿಟ್ಟು ಲಾಜಿಕ್ ಇಲ್ಲದಿರೋ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾಳೆ. ಸೊ ಆ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ ಗಿಲ್ಲಿಗೆ ಅವತ್ತು ನಾನು ಏನಾದ್ರು ಆಪರ್ಚುನಿಟಿ ಕೊಟ್ಟಿಲ್ಲಪ್ಪ ಅಂತಂದ್ರೆ ಗಿಲ್ಲಿ ಇವತ್ತು ಇಷ್ಟೊಂದು ಬೆಳಿತಿದ್ಲ ಅಂತ ಹೇಳಿ. ಅಕ್ಕ ನಿನ್ನ ಹತ್ರ ಅಷ್ಟೇ ಟ್ಯಾಲೆಂಟ್ ಇತ್ತಪ್ಪ ಅಂತಂದ್ರೆ ನೀನು ಬೆಳಿತಿದ್ದೆ ಗಿಲ್ಲಿಗಿಂತ ಮೊದಲು. ಯಾರ ಹತ್ರ ಟ್ಯಾಲೆಂಟ್ ಇರುತ್ತೋ ಅವ್ರು ಬೆಳೆತಾರೆ. ಅದು ಗಿಲ್ಲಿ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು. ಗಿಲ್ಲಿ ಹತ್ರ ಆ ಟ್ಯಾಲೆಂಟ್ ಇತ್ತು, ಅದಕ್ಕೋಸ್ಕರ ಅವನು ಬೆಳೆದ ಇಡೀ ಕರ್ನಾಟಕ ಜನರಿಗೆ ತಾನು ಏನಂತೇಳಿ ಪ್ರೂವ್ ಮಾಡಿದ. ಆ ಟ್ಯಾಲೆಂಟ್ ನಿನ್ನ ಹತ್ರ ಇತ್ತಪ್ಪ ಅಂದ್ರೆ ನೀನು ಟ್ಯಾಲೆಂಟ್ ಇಂದ ಮಾತಾಡ್ತಿದ್ದೆ ಹೊರತು ಈ ರೀತಿ ಬಂದ್ಬಿಟ್ಟು ಸುಮ್ನೆ ಯಾರಿಗೋಸ್ಕರ ಪೇ ಮಾಡಕ್ಕೋಸ್ಕರ ಮಾತಾಡ್ತಿದ್ಲ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಭರ್ಜರಿ ಬ್ಯಾಚುಲರ್ ಶೋ ನಲ್ಲಿ ನೀನು ಮತ್ತೆ ಗಿಲ್ಲಿ ಮತ್ತೆ ಎಲ್ಲಾ ಕಂಟೆಸ್ಟೆಂಟ್ ಗಳು ಬರ್ಲಿಕ್ಕೆ ಅಲ್ಲಿ ಅವ್ರವ್ರ ಟ್ಯಾಲೆಂಟ್ ಮ್ಯಾಟರ್ ಆಗುತ್ತೆ. ಸೊ ಗಿಲ್ಲಿ ಏನಪ್ಪಾ ಅಂದ್ರೆ ನೀನ್ ಆಪರ್ಚುನಿಟಿ ಕೊಟ್ಟಿದೆ ಅಂತ ಆ ಶೋಗ್ ಬಂದಿಲ್ಲ, ಅವ್ನ ಟ್ಯಾಲೆಂಟ್ ನಿಂದ ಆ ಶೋಗ್ ಬಂದ್ಬಿಟ್ಟು ಆ ಶೋ ನಲ್ಲಿ ಕಾಂಪಿಟೇಷನ್ ಮಾಡಿದಾನೆ ಅವನು. ಈ ಮಾತ್ ಮಾತ್ರ ಗಿಲ್ಲಿ ಫ್ಯಾನ್ಸ್ ಫೇವರೇಟ್ ಆಗಿರುತ್ತೆ. ಸೊ ಗಿಲ್ಲಿ ತಾನ್ ಬೆಳೆಕೋಸ್ಕರ ಯಾರ ಕೈ ಹಿಡಿಯೋನಲ್ಲ ಅವನು, ಅವ್ನ ಕೈ ಯಾರು ಹಿಡಿತಾರೋ ಅವ್ರು ಮಾತ್ರ ಫೇಮಸ್ ಆಗಿ ಆಗ್ತಾರೆ. ಸೊ ಅದು ನೀನೇ ಆಗಿರ್ಬೋದು, ಗಗನೇ ಆಗಿರ್ಬೋದು ಅಥವಾ ಕಾವ್ಯನೇ ಆಗಿರ್ಬೋದು, ಯಾರು ಗಿಲ್ಲಿ ಜೊತೆ ಸಾಥ್ ಕೊಟ್ಟಿದಾರೋ ಅವ್ರು ಇವಾಗ ಆಲ್ರೆಡಿ ಬೆಳೆದಿದ್ದಾರೆ ಅಂತಾನೆ ಅರ್ಥ. ಸೊ ಇವರಿಗೆಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ ನೀವು ಯಾರ ಬಗ್ಗೆ ಮಾತಾಡೋಕ್ ಮುಂಚೆ ಅವ್ನ ಕ್ಯಾರೆಕ್ಟರ್ ಏನು, ಅವನ ವ್ಯಕ್ತಿತ್ವ ಏನು, ಅವ್ನ್ ಯಾರು ಅಂತೇಳಿ ತಿಳ್ಕೊಂಡ್ಬಿಟ್ಟು ಮಾತಾಡಿ. ಸೊ ನಿಮ್ಗೆ ಇವಾಗೆಲ್ಲ ಆಲ್ರೆಡಿ ಅರ್ಥ ಆಗುತ್ತೆ ಅನ್ಸುತ್ತೆ. ನಿಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ಗಿಲ್ಲಿ ಫ್ಯಾನ್ಸ್ ಗಳೆಲ್ಲ ಏನೇ ಕಮೆಂಟ್ ಮಾಡಿದಾರೆ ಅಂತ ನಿಮ್ಗೆ ಅರ್ಥನಾಗಿರುತ್ತೆ. ಸೊ ಇವಾಗ ನೀವು ಶುರುವಾಚ್ಕೊಳ್ರಪ್ಪ ಗಿಲ್ಲಿ ಫ್ಯಾನ್ಸ್, ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸೋಕೆ ಸ್ಟಾರ್ಟ್ ಮಾಡಿ. ಸೊ ಸಿಗೋಣ ಮತ್ತೆ ಮುಂದಿನ ಒಂದು ಬೆಸ್ಟ್ ವಿಡಿಯೋದಲ್ಲಿ.